ಈಗ ಸಕ್ಕರೆನಾಡು ಮಂಡ್ಯ ಕಡೆ ಹೋಗೋಣ. ಅಲ್ಲೂ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಜಾತಿ ಗಣತಿಗೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ಜಾತಿ ಗಣತಿ ನಡೆದೇ ಇಲ್ಲ, ಇದೊಂದು ಸುಳ್ಳು ಗಣತಿ ಅಂತ ಹೇಳಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಸರ್ಕಾರದ ವಿರುದ್ಧ ಮಂಡ್ಯ ಜನರು ನಿಗಿ ಕೆಂಡವಾಗಿದ್ದಾರೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಸಕ್ಕರೆನಾಡು ಮಂಡ್ಯದ ಜನ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ನಿಖರವಾಗಿ ಮಾಡಿಲ್ಲ, ಯಾವುದೋ 10 ವರ್ಷದಲ್ಲಿ ಮಾಡಿದ್ದು ಈಗ ಹೇಳ್ತಾವ್ರೆ. ಈಗ ಮಾಡ್ಬೇಕು ಪುನಃ. ಎಲ್ಲೋ ಇದ್ದ ಯಾರು ನಮ್ಗೇನು ಗೊತ್ತು, ಬಂದಿದ್ರು ಏನು ಅರ್ಥ ಆಗಿದೆ ಎಲ್ಲ ಸರಿಯಾಗಿ ಮಾಡಿಲ್ಲ ಅವರು. ಅದನ್ನ ಮತ್ತೊಂದು ಸರಿ ಮಾಡಲಿ ಅಂತ ಕೇಳ್ಕೊತಾರೆ. ಸರಿಯಾಗಿ ಮನೆ ತಕ್ಕ ಬಂದು ನೋಡಿ ಎಲ್ಲ ಚೆಕ್ ಮಾಡಿ ಮಾಡಬೇಕಾಯ್ತು, ಅವ್ರು ಮಾಡಿಲ್ಲ. ಮನೆ ಹತ್ರ ಬಂದಿಲ್ಲ ಅಂತ ಬಂದಿಲ್ಲ. ಅದರಿಂದ ಹೊಸದಾಗಿ ಮಾಡಿ ಪರಿಗಣಿಸ್ಬೇಕು ಅಂತ ಹೇಳಿ ಅವೆಲ್ಲ ವಿರೋಧ ಮಾಡ್ತೀವಿ. ಜಾತಿಗೆ ಜಾತಿಗೆ ಗಂಟು ಹಾಕ್ಬೇಕು ಇವರು. ನಮ್ಮ ಮನೆಗೆ ಬಂದು ಕೇಳೇ ಇಲ್ಲ ಯಾರು ಯಾವ ಜಾತಿ ಯಾವ ಇದು ಅಂತ. ಸುಮ್ಮನೆ ಇದು ಮಾಡ್ಕೋದ್ರೆ ಹೆಂಗೆ ವ್ಯವಹಾರ ಇವರು. ಇವ್ರು ಬದುಕೊಳ್ಳೋಕೆ ನಮ್ಮಂತ ಅಮಾಯಕನ ಹಾಳು ಮಾಡ್ತಾ ಇದ್ದಾರೆ ಅವರೆಲ್ಲ. ನಡೀಲೇ ಇಲ್ಲ. ನಮ್ಮ ಮನೆಗೆ ಯಾರು ಬಂದು ಕೇಳಲೇ ಇಲ್ವಲ್ಲ ಅವರು. ಯಾವ ಜಾತಿ ಏನು ಅಂತ ಯಾರು ಬರಲಿಲ್ಲ. ರಾಜಕೀಯ ಪ್ರೇರಿತನೇ ಅವ್ರು ಬದುಕೊಳ್ಳೋಕೆ ಎಸ್ ತಿರುಮಲ ಮನಿಕೊಂಡು